ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಅಮೆರಿಕ ರೆಸಿಪ್ರೋಕಲ್ ಟ್ಯಾರಿಫ್ನ ಹಾಕ್ತಾ ಇದೆ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಟ್ರಂಪ್ ಅವರು ಬಂದು ಕಂಟ್ರಿ ಸ್ಪೆಸಿಫಿಕ್ ಆಗಿರುವಂಥ ರೆಸಿಪ್ರೋಕಲ್ ಟ್ಯಾರಿಫ್ ಲಿಸ್ಟ್ ಹಿಡಿದಿದ್ದನ್ನು ಕೂಡ ನೀವು ಎಲ್ಲ ಕಡೆ ನೋಡಿರ್ತೀರ. ಏನಿದು, ಯಾಕೆ ರೀತಿ ಮಾಡೋಕ್ಕೆ ಹೋಗ್ತಾ ಇದೆ ಅಮೆರಿಕ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಇವತ್ತು US ಈ ಥರ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹಾಕ್ತಿರೋದ್ರ ಹಿಂದೆ ಎರಡು ಮುಖ್ಯ ಕಾರಣಗಳಿದೆ ಅಂತ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಟ್ರೇಡ್ ಡೆಫಿಸಿಟ್, ಇದನ್ನ ವ್ಯಾಪಾರ ಕೊರತೆ ಅಂತ ಕರಿತಾ ಹೋಗ್ಬೋದು. ವ್ಯಾಪಾರ ಕೊರತೆ ಅಂತಂದರೆ ಏನು ಅಂದರೆ, ಈಗ ನಾನು ಒಂದು ದೇಶ ಆಗಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳೋದು ಜಾಸ್ತಿ ಇದೆಯೋ ಅಥವಾ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಇದೆಯೋ ಅನ್ನೋದ್ರ ಮೇಲೆ ವ್ಯಾಪಾರ ಕೊರತೆ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ನಾನು ಬೇರೆ ದೇಶದಿಂದ ಜಾಸ್ತಿ ಸರಕುಗಳನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಕಂಪೇರ್ ಟು ನಾನು ಬೇರೆ ದೇಶಕ್ಕೆ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಸಿಚುವೇಶನ್ ಆಯಿತು ಅಂದರೆ, ಅಲ್ಲಿಗೆ ಅರ್ಥ ಏನು, ನಾನು ಬೇರೆ ದೇಶಗಳ ಮೇಲೆ ಡಿಪೆಂಡೆಂಟ್ ಜಾಸ್ತಿ ಆಗಿದ್ದೀನಿ. ಸೊ ಬೇರೆ ಕಡೆಯಿಂದ ತರಿಸ್ಕೊಳೋದೇ ಜಾಸ್ತಿ ಇದೆ ಅಂತಂದಾಗ ನನಗೆ ಅದು ಟ್ರೇಡ್ ಡೆಫಿಸಿಟ್, ವ್ಯಾಪಾರ ಕೊರತೆಯಾಗಿ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಸರಿ, ಹಾಗಾದರೆ ಅಮೆರಿಕದ ಏನಿದೆ ಹಾಗಾದರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಅವ್ರದ್ದು ಇಂಪೋರ್ಟೇ ಜಾಸ್ತಿ ಇದೆ ಕಂಪೇರ್ ಟು ಎಕ್ಸ್ಪೋರ್ಟು. ಈ ಕಾರಣದಿಂದಾಗಿ ಏನಾಗಿ ಅವ್ರದ್ದು 2024 ಡೇಟಾ ಬಂದಾಗ ಸರಿಸುಮಾರು $1 ಟ್ರಿಲಿಯನ್ ಅಷ್ಟು ಅವ್ರದ್ದು ವ್ಯಾಪಾರ ಕೊರತೆ ಇದೆ. ಅಂದರೆ ಅಷ್ಟು ಜಾಸ್ತಿ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಕಂಪೇರ್ ಟು ಎಕ್ಸ್ಪೋರ್ಟ್ ಮಾಡ್ಕೊಳೋದು ಅಂತ ನೋಡೋದಾದರೆ, ಇದು ಒಂದು ಅವರಿಗೆ ಕಾಣಿಸ್ತಾ ಇರೋಂಥದ್ದು. ಟ್ರಂಪ್ ಅವರಿಗೆ ಇಷ್ಟೊಂದು ನಾವು ಡಿಪೆಂಡ್ ಆಗಿಬಿಟ್ಟಿದ್ದೀವಲ್ಲ, ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಲ್ಲ ಅಂತ. ಉದಾಹರಣೆಗೆ ಕೆಲವೊಂದು ಇರ್ಬೋದು ನೋಡಿ, ಈಗ ನ್ಯಾನೋ ಟೆಕ್ನಾಲಜಿ ಸಣ್ಣ ಪುಟ್ಟದೆಲ್ಲ ಅಮೆರಿಕ ಬಿಟ್ಬಿಡ್ತು, ಚೈನಾದಿಂದ ತರಿಸ್ಕೊಳ್ಳೋಣ ಅಥವಾ ಬೇರೆ ದೇಶದಿಂದ ತರಿಸ್ಕೊಳ್ಳೋಣ ಅಂತ ಮಾಡಿರ್ಬೋದು. ಯಾಕೆ ನಾವು ಅಷ್ಟೊಂದು ಅದಕ್ಕೆ ಸ್ಪೆಂಡ್ ಮಾಡೋದು, ಬೇರೆದೇನೋ ಮಾಡೋದು ಅಂತ. ಆದರೆ ಈಗ ಹೇಗಾಗೋಗಿದೆ ಅಂದರೆ, ಒಂದು ಟಾಯ್ಲೆಟ್ ಪೇಪರಿಂದ ಹಿಡಿದು ಪ್ರತಿಯೊಂದಕ್ಕೂ ಡಿಪೆಂಡೆನ್ಸಿ ಅನ್ನೋದು ಕ್ರಿಯೇಟ್ ಆಗಿಬಿಟ್ಟಿದೆ ಅಮೆರಿಕದಲ್ಲಿ. ಹಾಗಾಗಿ ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಯ್ತು ಅಂತಂದರೆ ಕಷ್ಟ ಆಗುತ್ತೆ. ನಾವು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ನ ಮಾಡಬೇಕು ಅಂತ ಈ ಒಂದು ನಿರ್ಧಾರನ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದೇನು ಅಂತಂದರೆ, ಇವರು ಎಕ್ಸ್ಪೋರ್ಟ್ ಯಾಕೆ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಬೇರೆ ದೇಶಕ್ಕೆ, ಇಂಪೋರ್ಟೇ ಜಾಸ್ತಿ ಯಾಕೆ ಆಗ್ತಾ ಇದೆ ಅಂತಂದರೆ, ಎಕ್ಸ್ಪೋರ್ಟ್ ಮಾಡೋಂಥ ಕ್ವಾಲಿಟಿ ಇಲ್ವೋ ಹಾಗಾದರೆ US ಅಲ್ಲಿ ಅಂದರೆ ಖಂಡಿತ ಇದೆ. ಸುಮಾರು ಅವ್ರ ಹತ್ರನೂ ಕೂಡ ಟೆಕ್ನಾಲಜಿ ಇದೆ, ಎಕ್ಸ್ಪೋರ್ಟ್ ಮಾಡ್ಬೋದಲ್ವ. ಆದರೆ ಬೇರೆ ದೇಶಗಳು US ಇಂದ ಏನೇನು ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತಲ್ಲ, ಅಂದರೆ ಅವ್ರ ದೇಶಗಳಿಗೆ ಇಂಪೋರ್ಟ್ ಆಗುತ್ತಲ್ಲ ಬೇರೆ ದೇಶಗಳಿಗೆ, ಅವರು ಸಿಕ್ಕಾಪಟ್ಟೆ ಜಾಸ್ತಿ ಟ್ಯಾರಿಫ್ನ ಅಪ್ಲೈ ಮಾಡ್ತಾಯಿದ್ರು, ಇನ್ಕ್ಲೂಡಿಂಗ್ ಇಂಡಿಯಾ ಈ ರೀತಿಯಾಗಿ ಮಾಡ್ತಾಯಿತ್ತು. ಅದಕ್ಕೆ ಏನು ಮಾಡಿದ್ರು ಇವಾಗ, ನಾವು ನಿಮಗೆ ಏನು ಜಾಸ್ತಿ ಹಾಕ್ತಾ ಇಲ್ಲ ಟ್ಯಾರಿಫು, ಆದರೆ US ಪ್ರಾಡಕ್ಟ್ಸ್ ಮೇಲೆ ನಿಮ್ಮ ದೇಶದಲ್ಲಿ ನೀವು ನಮಗೆ ಜಾಸ್ತಿ ಟ್ಯಾರಿಫ್ನ ಹಾಕ್ತಾ ಇದ್ದೀರಾ. ಹಾಗಾಗಿ ಏನು ಮಾಡ್ತೀವಿ, ನಾವು ಕೂಡ ನೀವು ನಮಗೆ ಎಷ್ಟು ಟ್ಯಾರಿಫ್ ಹಾಕ್ತಿರೋ ಅಷ್ಟೇ ಟ್ಯಾರಿಫು ನಿಮ್ಮ ಮೇಲೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದರೆ, ಈಗ ಉದಾಹರಣೆಗೆ ನಾವು ಅಮೆರಿಕದಿಂದ ಯಾವುದೋ ಒಂದು ಪ್ರಾಡಕ್ಟ್ಸ್ನ ತರಿಸ್ಕೊತೀವಿ ಅಂತ ಅನ್ಕೋಣ. ಅದರ ಬೆಲೆ $100 ಇರುತ್ತೆ ಅಂತ ಅನ್ಕೋಣ, ಆಯಿತಾ. $100 ಇರುತ್ತೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದರದ್ದೊಂದು $90 ಬರ್ಬೋದು ಅಂತ ಅನ್ಕೋಣ. ಸೊ ಡಿಫ್ರೆನ್ಸು ಒಂದು $10 ಇರುತ್ತೆ ಅಂತ ಅನ್ಕೋಣ. ಆದರೆ US ಪ್ರಾಡಕ್ಟ್ಸಿಗೆ ನಾವು ಟ್ಯಾರಿಫ್ ಜಾಸ್ತಿ ಹಾಕ್ತಾ ಹೋಯ್ತು ಅಂತಂದರೆ ಅದರ ಬೆಲೆ $130, $140 ತನಕ ಆಗ್ತಾ ಹೋಗ್ಬೋದು. ಆವಾಗ ಕಸ್ಟಮರ್ ಮುಂದೆ ಎರಡು ಪ್ರಾಡಕ್ಟ್ ಇದೆ. ಒಂದು ಲೋಕಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು $90 ಸಿಗ್ತಾ ಇದೆ, ಇನ್ನೊಂದು $130, $140 ಸಿಗ್ತಾ ಇದೆ. ಈ ರೀತಿ ಇದ್ದಾಗ ಜನ ಯಾವುದನ್ನು ಚೂಸ್ ಮಾಡ್ತಾರೆ? ಅಟ್ ದ ಎಂಡ್ ಆಫ್ ದ ಡೇ ಜನಗಳು ಕಮ್ಮಿ ಯಾವುದಿರುತ್ತೋ ಅದನ್ನೇ ಚೂಸ್ ಮಾಡ್ತಾ ಹೋಗ್ತಾರಲ್ವ. ಕೆಲವು ಜನ ಮಾತ್ರ ಓಕೆ ಅಂತ ಕ್ವಾಲಿಟಿ ಮತ್ತೊಂದು ಅಂತ ಹೇಳ್ಬಿಟ್ಟು ದುಡ್ಡು ತೊಗೊಳ್ತಾ ಹೋಗ್ಬೋದು. ಬಟ್ ಎರಡು ಒಂದೇ ಪರ್ಪಸ್ಸಿನ ಪ್ರಾಡಕ್ಟ್ ಆಯಿತು ಅಂತಂದರೆ ಜನ ಕಮ್ಮಿ ಯಾವುದಿರುತ್ತೋ ಅದನ್ನೇ ತೊಗೊಳ್ತಾ ಹೋಗ್ತಾರೆ. ಹಾಗಾದರೆ ಚೈನಾದ ಹೆಂಗಾಗುತ್ತೆ? ಚೈನಾದಿಂದಲೂ ನಾವು ಇಂಪೋರ್ಟ್ ಮಾಡ್ಕೊತೀವಲ್ವ, ಅದಕ್ಕೆ ಪರಿಣಾಮ ಬೀರೋದಿಲ್ವಾ ಅಂತಂದರೆ, ನೋಡಿ, ಚೈನಾ ಇಂಪೋರ್ಟ್ ಮಾಡಬೇಕಾದ್ರೆ ಕಮ್ಮಿ ಬೆಲೆಗೆ ಹಾಕ್ಬಿಡುತ್ತೆ. ಯಾಕೆಂತಂದರೆ ಚೈನಾ ಯಾವ ರೀತಿಯಾಗಿ ಸಿಸ್ಟಮ್ನ ಮಾಡ್ಕೊಂಡಿದೆ ಅಂದರೆ, ಅಲ್ಲಿಯ ಗೌರ್ಮೆಂಟೇ ಸಬ್ಸಿಡಿ ಕೊಟ್ಬಿಡ್ತಾರೆ. ಸೊ ಏನಾಗಬೇಕು, ಜನಕ್ಕೆ ಪೆನೆಟ್ರೇಷನ್ ಯಾವ ರೀತಿ ಆಗಬೇಕು ಬೇರೆ ದೇಶಗಳಲ್ಲಿ ಅಂತಂದರೆ, ಚೈನಾ ಪ್ರಾಡಕ್ಟ್ ಮೇಲೆ ಅಷ್ಟೊಂದು ಡಿಪೆಂಡೆನ್ಸಿ ಬರಬೇಕು. ಎಲ್ಲರೂ ಜನ ಚೀಪ್ ಇದೆ ಅಂತ ಹೇಳೋ ಕಾರಣಕ್ಕಾಗಿ ಚೈನಾನೇ ತಗೊಂತ ಹೋಗಬೇಕು ಅಂತ. ಇದಕ್ಕೆ ಭಾರತನೂ ಕೂಡ ಕೆಲವೊಂದು ನಿರ್ಧಾರನ ತಗೊಂಡಿದೆ. ಇವಾಗ ಈ ಒಂಥರ ಡಂಪಿಂಗ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತಾರೆ ಇದನ್ನ. ಸೊ ಈಗ ಬಂದು ಸುಮ್ಮನೆ ಡಂಪ್ ಮಾಡಿಬಿಡ್ತಾರಲ್ಲ ಅವ್ರ ಪ್ರಾಡಕ್ಟ್ಗಳನ್ನು, ಅದ್ರ ಮೇಲೆ ಕೂಡ ಆ್ಯಂಟಿ ಡಂಪಿಂಗ್ ಟ್ಯಾಕ್ಸ್ ಅಂತ ಇವಾಗ ಹಾಕೋಕ್ಕೆ ಶುರು ಮಾಡಿದ್ದಾರೆ ಸುಮಾರು ಪ್ರಾಡಕ್ಟ್ಗಳಲ್ಲಿ. ಅದರಿಂದ ಏನಾಗುತ್ತೆ, ಲೋಕಲ್ ಎಷ್ಟಿದೆಯೋ ಬೇರೆ ದೇಶದ್ದು ಬೆಲೆ ಅಷ್ಟೇ ಆಗ್ತಾ ಹೋಗುತ್ತೆ. ಸೊ ಟ್ರಂಪ್ ಅವರು ಎದುರು ನೋಡ್ತಿರೋದೇನು ಅಂತಂದರೆ, ನಾವು ನಿಮ್ಮ ಪ್ರಾಡಕ್ಟ್ಗಳಿಗೆ ಅಷ್ಟೊಂದು ಹಾಕ್ತಾ ಇಲ್ಲ ಟ್ಯಾರಿಫ್ ಅಂತ, ನೀವು ಇಂಪೋರ್ಟ್ ಮಾಡ್ಕೊಂಡಾಗ ನಾವು ನಮ್ಮ ದೇಶದಲ್ಲಿ ನೀವು ನಮ್ಮ ಪ್ರಾಡಕ್ಟ್ಗಳಿಗೆ ಹಾಕೋದ್ರಿಂದ ನಮ್ಮ ಪ್ರಾಡಕ್ಟ್ಗಳು ಸೆಲ್ಲೇ ಆಗಲ್ಲ, ಜನ ಅದನ್ನ ತೊಗೊಳೋದೇ ಇಲ್ಲ. ಹಾಗಾಗಿ ನಾವು ಇನ್ಮೇಲಿಂದ ನಿಮಗೆ ಕಂಟ್ರಿ ವೈಸ್ ಟ್ಯಾರಿಫ್ ಹಾಕ್ತೀವಿ. ಇದರಿಂದ ಏನಾಗುತ್ತೆ, ಗ್ರೌಂಡ್ ಲೆವೆಲ್ ಆಗುತ್ತಲ್ವ, ಇಬ್ಬರದ್ದು ಸೇಮ್ ಆಗ್ತಾ ಹೋಗುತ್ತೆ ಅವಾಗ. ಸೊ ಜನದ ಮುಂದೆ ಆಯ್ಕೆ ಇರುತ್ತೆ. ಅವಾಗ ಏನು ಮಾಡ್ಬೋದು, ಜನಕ್ಕೆ ಹೇಳ್ಬೋದು, ನೋಡಿ ಮತ್ತೆ ಅಮೆರಿಕನ ಗ್ರೇಟ್ ಮಾಡೋಣ ಮಗ, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಹೇಳ್ಬಿಟ್ಟು, ಇಲ್ಲಿ ಅಮೆರಿಕನ್ ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗುತ್ತೆ, ಇಲ್ಲಿ ಜಾಬ್ ಸೃಷ್ಟಿ ಆಗುತ್ತೆ, ಇಲ್ಲಿ ನಾವು ಬೇರೆ ದೇಶಗಳದ ಈ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಇಂಪೋರ್ಟ್ ಮಾಡೋದ್ರ ಮೇಲೆ ಅಂತ ಅವರು ಸೆಲ್ ಮಾಡ್ತಾ ಹೋಗೋದು. ಅವಾಗ ಏನಾಗ್ತಾ ಹೋಗುತ್ತೆ, ಎರಡು ಒಂದೇ ಬೆಲೆಗೆ ಆಗ್ತಾ ಇದೆ ಅಂತಂದರೆ ಜನ US ಪ್ರಾಡಕ್ಟ್ನೇ ತೊಗೊಳಕ್ಕೆ ಶುರು ಮಾಡ್ತಾರೆ. ನೀವು ನಂಬೋದಿಲ್ಲ, US ಕೆನಡಾದು ಈ ಥರದ್ದು ವಾರ್ ಶುರು ಆಯ್ತಲ್ಲ, ಕ್ಯಾಫೆ ಬರುತ್ತಲ್ಲಿ ಒಂದು, ಆಯಿತಾ. ನಮ್ಮ ಥರ ಕಾಫಿ ಇರಲ್ಲ ಬಿಡಿಯಲ್ಲಿ, ಆದರೂ ಅಮೆರಿಕಾನೋ ಕ್ಯಾಫೆ ಅಂತ ಇತ್ತು. ಅದೇ ರೀತಿಯಾಗಿ ಈಗ ಕೆನಡಾದವ್ರು ಏನು ಮಾಡಿದ್ದಾರೆ, ಅಮೆರಿಕಾನೋ ಕ್ಯಾಫೆ ಅಂತ ಯಾಕೆ ಹೆಸರು ಇಟ್ಕೋಬೇಕು ನಾವು ಅದನ್ನ ಅಂತ ಹೇಳ್ಬಿಟ್ಟು ಕೆನಾಡಿಯಾ ಕ್ಯಾಫೆ ಅಂತಲೇ ಹೆಸರು ಚೇಂಜ್ ಮಾಡಿದ್ದಾರೆ, ಆಯಿತಾ. ಅಲ್ಲಿ ಎರಡು ಮೆನು ಆಪ್ಷನ್ ಇದ್ದಾಗ ಎಷ್ಟೋ ಜನ ಕೆನಡಾದವರು ಅಮೆರಿಕ ಕಾಫಿನ ಬಿಟ್ಟು ಕೆನಡಾ ಕಾಫಿನ ತೊಗೊಳಕ್ಕೆ ಶುರು ಮಾಡಿದ್ದಾರೆ. ಯಾಕೆ? ಈ ರೀತಿ ಟ್ಯಾರಿಫ್ ಆಗ್ತಾ ಇದಾರಲ್ಲ, ನಮ್ಮ ದೇಶಕ್ಕೆ ನಾವು ಸಪೋರ್ಟ್ ಮಾಡೋಣ ಅಂತ. ಈ ರೀತಿಯಾಗಿ ಇದು ಟ್ರಂಪ್ ಅವರು ಒಂದು ಎಕನಾಮಿನ ಬೂಸ್ಟ್ ಮಾಡಬೇಕು, ಅಮೆರಿಕನ್ ಎಕನಾಮಿ ಇದನ್ನ ಚೆನ್ನಾಗಿ ಮಾಡಬೇಕು ಅಂತ ತೊಗೊಂಡು ಹೋಗ್ತಾ ಇರ್ಬೋದು. ಆದರೆ ಇದರಿಂದ ಒಂದು ರೆಸಿಪ್ರೋಕಲ್ ಎಫೆಕ್ಟ್ ಕೂಡ ಆಗ್ತಾ ಹೋಗ್ಬೋದು. ಯಾಕೆಂದರೆ
ಯಾಕೆಂತಂದರೆ ಹೈಯರ್ ಟ್ಯಾರಿಫ್ ಅಂತ ಆಗ್ತಾ ಹೋಯಿತು ಅಂತಂದರೆ ಇವಾಗಿನ ಏನು ಬೆಲೆಗೆ ಸಿಗ್ತಾ ಇತ್ತು ಅಮೆರಿಕದವರಿಗೆ ಪ್ರಾಡಕ್ಟ್ಸ್ಗಳು, ಇವರು ಟ್ಯಾರಿಫ್ನ ಜಾಸ್ತಿ ಅಪ್ಲೈ ಮಾಡಿಬಿಟ್ರು ಅಂತಂದರೆ ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ತಿನ್ನೋ ಐಟಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಏನಾಗ್ತಾ ಹೋಗುತ್ತೆ, ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ವ. ಆ ಪ್ರೈಸ್ನ ಯಾರು ಹೊರಬೇಕಾಗುತ್ತೆ, ಕೊನೆಗೆ ಕಸ್ಟಮರ್ ತಾನೇ ಬೈ ಮಾಡೋದು, ಕಸ್ಟಮರ್ನೇ ಹೊರಬೇಕಾಗುತ್ತೆ. ಅಥವಾ ಕೆಲವೊಂದು ಬಿಸ್ನೆಸ್, ಈಗ ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಪೇಂಟ್ ಇಂಡಸ್ಟ್ರಿ ಅಂದರೆ ಅವರು ಆಯಿಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದೇ ರೀತಿಯಾಗಿ ಫಾರ್ಮಾ ಇಂಡಸ್ಟ್ರಿ ಅಂತಂದರೆ ಅವ್ರು ಇನ್ನೊಂದು ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ವಾ. ಈ ರೀತಿ ಎಲ್ಲದರದ್ದು ಬೆಲೆ ಜಾಸ್ತಿ ಆದರೆ ಬಿಸ್ನೆಸ್ಗಳಿಗೂ ಕೂಡ ತಮ್ಮ ಬಿಸ್ನೆಸ್ ರನ್ ಮಾಡುವಂಥದ್ದು ಕಷ್ಟ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ಒಂದರಿಂದ ಒಬ್ಬರಿಗೆ ಒಂದು ಚೈನ್ ಎಫೆಕ್ಟ್ ಆಗ್ತಾ ಹೋಗಿ ಏನಾಗ್ಬೋದು, ಅದರಿಂದ ಒಂದು ದೊಡ್ಡ ಒಂದು ಎಕನಾಮಿಕ್ ಡೌನ್ ಟರ್ನ್ ಆಗ್ತಾ ಹೋಗ್ಬೋದು, ಒಂದು ವ್ಯಾಪಾರಗಳೆಲ್ಲ ನಿಂತು ಹೋಗುವಂಥ ಪರಿಸ್ಥಿತಿ ಬರ್ಬೋದು. ಅದರಿಂದ ಅದನ್ನ ಸರಿದೂಗಿಸ್ಕೊಳ್ಳೋಕ್ಕೆ ಕೆಲಸಗಳು ಹೋಗ್ತಾ ಬರ್ಬೋದು ಅಂತ ಈ ರೀತಿಯಾಗೆಲ್ಲ ರಿಪೋರ್ಟ್ಗಳು ಬರ್ತಾ ಇದೆ. ಬಟ್ ಮೇನ್ ಅಮೆರಿಕ ಉದ್ದೇಶ ಇರುವಂಥದ್ದು ಈಗ ಇದನ್ನು ತಡಿಬೇಕು. ಈ ಲಿಸ್ಟ್ ತೋರಿಸಿದಾರಲ್ಲ, ಇದೇ ಫೈನಲ್ ಜಾರಿಗೆ ಬಂದ್ಬಿಟ್ಟಿದೆಯಾ? ಇಲ್ಲ, ಇದು ಏಪ್ರಿಲ್ 9ನೇ ತಾರೀಕಿಂದ ಜಾರಿ ಆಗ್ತಾ ಹೋಗುತ್ತೆ, ಮುಂದಿನ ಬುಧವಾರದಿಂದ. ಅಷ್ಟು ಒಳಗಡೆ ಇಲ್ಲಿ ಪಟ್ಟಿ ಮಾಡಿರುವಂಥ ದೇಶಗಳು ಏನಿದ್ದಾವೆ ಅವ್ರದ್ದು ಇವಾಗ ನಮಗೆ ಎಷ್ಟು ಹಾಕ್ತಾ ಇದ್ದಾರೆ, ನಾವು ಅವ್ರಿಗೆ ಏನು ಹಾಕ ಹೋಗ್ತೀವಿ ಅಂತ ಅವ್ರು ತೋರಿಸ್ತಾ ಇದ್ದಾರೆ ಟ್ಯಾರಿಫ್ನ ಅಲ್ವಾ. ಸೊ ಆ ಕಂಟ್ರಿಗಳೇನಾದರೂ ನಾವು ನಿಮ್ಮ US ಪ್ರಾಡಕ್ಟ್ಸ್ಗಳ ಮೇಲೆ ನಾವು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು ಅಂತಂದರೆ ಅಮೆರಿಕನೂ ಕೂಡ ಕಮ್ಮಿ ಮಾಡ್ತೀವಿ ಅನ್ನೋದಕ್ಕೆ ರೆಡಿ ಇದ್ದಾರೆ. ಅಥವಾ ನಾವು ನಿಮಗೆ ನಿಮ್ಮ ಹತ್ರ ಜಾಸ್ತಿ ಇಂಪೋರ್ಟ್ ಮಾಡಿಸ್ಕೊತೀವಿ ಪ್ರಾಡಕ್ಟ್ಗಳನ್ನ, ನಿಮ್ಮ ದೇಶದ ಪ್ರಾಡಕ್ಟ್ಗಳನ್ನ ತಮ್ಮ ನಮ್ಗೆ ಮಾರಿ ಅಂತಂದರೆ ಟ್ರೇಡ್ ಡೆಫಿಸಿಟ್ ಕಮ್ಮಿ ಆದ್ರೂ ಕೂಡ ಟ್ರಂಪ್ ಅವರು ಓಕೆ ಅನ್ನೋ ಥರ ಸ್ಥಿತಿನಲ್ಲಿ ಇದ್ದಾರೆ. ಹಾಗಾದರೆ ಎಲ್ಲರೂ ಒಂದಕ್ಕೆ ಒಪ್ಕೊಳಕ್ಕೆ ರೆಡಿ ಇದ್ದಾರೆ? ಇದಕ್ಕೆ ಖಂಡಿತ ಇಲ್ಲ. ಸೊ ಗ್ಲೋಬಲ್ ಇಂಪ್ಯಾಕ್ಟ್ ಅನ್ನೋದು ಆ ದೇಶದ ಮೇಲೆ ಯಾವ ರೀತಿ ಆಗಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಕೆಲವೊಂದು ಕಂಪ್ನಿಗಳು ಕೆಲವೊಂದು ದೇಶಗಳು ಆಲ್ರೆಡಿ ಓಪನ್ ಆಗಿ ಹೇಳಿದಾವೆ, ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ ನಾವು ಏನು ಮಾಡ್ತಾ ಹೋಗ್ತೀವಿ, ನಾವು ಇಂಪೋರ್ಟ್ಗಳನ್ನು ಜಾಸ್ತಿ ಮಾಡ್ಕೊತೀವಿ ನಿಮ್ಮ ದೇಶದಿಂದ, US ಇಂದ, ಅಥವಾ ನೀವೇನು ನಮಗೆ ಆಲ್ರೆಡಿ ಕೊಡ್ತಾ ಇದ್ದೀರಾ ಪ್ರಾಡಕ್ಟ್ಸು ಅದ್ರ ಮೇಲೆ ಟ್ಯಾರಿಫ್ನ ಕಮ್ಮಿ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಆ ಸಾಲಿನಲ್ಲಿ ಮೊದಲನೇಗೆ ಬರುವಂಥದ್ದು ನಮ್ಮ ದೇಶ. ಸರಿಸುಮಾರು 34 US ಪ್ರಾಡಕ್ಟ್ಸ್ಗಳು ಏನು ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅದ್ರ ಬಗ್ಗೆ ಟ್ಯಾರಿಫ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿದರೆ, ನಾನು ತೋರಿಸ್ತೀನಿ ಯಾವ್ಯಾವುದು ಪ್ರಾಡಕ್ಟ್ಗಳ ಮೇಲೆ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ. ಜೊತೆಗೆ ನಮಗೆ ಡಿಫೆನ್ಸು ಮತ್ತು ಎನರ್ಜಿ ಸೆಕ್ಟರಲ್ಲಿ ಜಾಸ್ತಿ ಪ್ರಾಡಕ್ಟ್ಗಳನ್ನು ಕೊಡಿ, ನಾವು ಇಂಪೋರ್ಟ್ ಮಾಡ್ಕೊತೀವಿ ಅಂತ ಇಂಡಿಯಾ ಸ್ವಲ್ಪ ಸ್ಟ್ರಾಟಜಿಕ್ ಮೂವ್ನ ಇಟ್ಟಿದೆ ಈಗ. ಯಾಕೆಂತಂದರೆ ರಷ್ಯಾ ಮೇಲೆ ನಾವು ತುಂಬ ಡಿಪೆಂಡೆಂಟ್ ಆಗಿದ್ದೀವಿ ಒಂದು ಮಿಲಿಟರಿ ಮತ್ತೊಂದು ವಿಚಾರದಲ್ಲಿ. ಸೊ ಈಗ US ಕೂಡ ಅವರು ನಮ್ಮ ಜಾಸ್ತಿ ನಮ್ಮಿಂದ ಇಂಪೋರ್ಟ್ ಮಾಡ್ಕೊಳ್ಳಿ ಅಂತ ಅವರಾಗೆ ಕೇಳ್ತಿದ್ದಾಗ ಕೊಡಿ ಅಂತ ನಾವು ಕೇಳ್ತಾ ಹೋಗ್ಬೋದಲ್ಲ. ಹಾಗಾಗಿ ಇಂಡಿಯಾ ಒನ್ ಆಫ್ ದ ಕಂಟ್ರೀಸ್ ಇವಾಗ ಯಾರು ಆಲ್ರೆಡಿ ನಾವು ರೆಡ್ಯೂಸ್ ಮಾಡ್ತೀವಿ ಅಥವಾ ಇಂಪೋರ್ಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿರೋಂಥ ಸಾಲಿನಲ್ಲಿ ಈ ಸಾಲಿಗೆ ವಿಯೆಟ್ನಾಮ್, ಇನ್ನು ಕೆಲವೊಂದು ದೇಶಗಳು ಬರ್ತಾ ಹೋಗ್ಬೋದು, ಆ್ಯಡ್ ಆಗ್ತಾ ಹೋಗ್ಬೋದು. ಆದರೆ ಕೆಲವೊಂದು ದೇಶಗಳು ನೀವು ನಮಗೆ ಮತ್ತೆ ಜಾಸ್ತಿ ಮಾಡ್ತೀರಾ ಟ್ಯಾರಿಫು, ನಾವು ತಿರ್ಗಾ ನಿಮಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಒಂದು ರಿಟ್ಯಾಲಿಯೇಟರಿ ಒಂದು ಮೆಷರ್ನ ತಗೊಳಕ್ಕೆ ಹೊರಟಿದೆ. ಆ ಸಾಲಿನಲ್ಲಿ ನಿಮ್ಗೆ ಗೊತ್ತಿದೆ ಮೊದಲನೇ ಸ್ಥಾನದಲ್ಲಿ ಚೈನಾ ನಿಂತಿದೆ. ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಏಪ್ರಿಲ್ 9ರಿಂದ ನೀವು ನಮಗೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತಾ ಇದ್ದೀರಾ, ಏಪ್ರಿಲ್ 10ನೇ ತಾರೀಕಿಂದ 34% ಎಕ್ಸ್ಟ್ರಾ ಟ್ಯಾರಿಫ್ ಕಟ್ಟಬೇಕು ನೀವೇನೇನು ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ದೀರೋ ಅದಕ್ಕೆ ಅಂತ. ನೋಡಿ ಅದು ಯಾಕೆ ಅಂತ ಗೊತ್ತಿಲ್ಲ, ಚೈನಾದಲ್ಲಿ ವೀಟ್, ಗೋಧಿ ಇದೆಯಲ್ಲ ಅದು, ಮತ್ತು ಮಾಂಸ, ಈ ಪ್ರಾಡಕ್ಟ್ಗಳೆಲ್ಲ ಜಾಸ್ತಿ ಡಿಪೆಂಡೆಂಟ್ ಆಗಿದೆ ಅಮೆರಿಕನಿಂದ. ಸೊ ಅದೆಲ್ಲದಕ್ಕೂ ಕೂಡ ಇವಾಗ ಏನಾಗ್ತಾ ಹೋಗುತ್ತೆ, 34% ಹೆಚ್ಚು ಟ್ಯಾರಿಫ್ನ ಕೊಡಬೇಕಾಗುತ್ತೆ US ಪ್ರಾಡಕ್ಟ್ಸ್. ಅಂದರೆ US ಪ್ರಾಡಕ್ಟ್ಸ್ ತುಂಬ ಒಂದು ದುಬಾರಿ ಆಗ್ತಾ ಹೋಗುತ್ತೆ ಅಂಥ ದೇಶಗಳಲ್ಲಿ. ಅದನ್ನ ಬೇರೆ ಎಲ್ಲಿಂದ ತರಿಸ್ಕೊತಾರೆ, ಹೆಂಗೆ ಸರಿದೂಗಿಸ್ಕೊತಾರೆ, ಅವ್ರ ಹತ್ರನೇ ಆಲ್ರೆಡಿ ಇದೆಯಾ, ಅದೆಲ್ಲ ಮಿಕ್ಕಿದ್ದು. ಸೊ ಅದಲ್ಲದೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸು, ಕೆನಡಾ, ಬ್ರೆಜಿಲು, ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು, ಇವರು ಕೂಡ ಇದು ಹೇಳ್ತಾ ಇದ್ದಾರೆ. ಸೊ ಅದು ಕಂಟ್ರಿಗಳು ಪಟ್ಟಿಗಳು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ, ಪ್ರತಿಯೊಂದಕ್ಕೂ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಇದು ನಾನು ವಿಡಿಯೋ ಮಾಡೋ ಟೈಮಲ್ಲಿ ಬಂದಿದ್ದಂಥದ್ದು, ಬಟ್ ಅಷ್ಟೊತ್ತಿಗೆ ಆಗಲೇ ಸುಮಾರು ಕಂಟ್ರಿಗಳು ಈಗ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಸಿಂಗಾಪುರ್ PM ಅವರು ತುಂಬ ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾರೆ. ನಾನು ಬೇಕಾದ್ರೆ ಆ ಇಮೇಜ್ನ ಇಲ್ಲಿ ತೋರಿಸ್ತಾ ಇರ್ತೀನಿ ನಿಮಗೆ, ಈ ವಿಡಿಯೋದ ಕೆಳಗಡೆ ಪಿನ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ. ಸಿಂಗಾಪುರಿಗೆ 10% ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಆದರೆ ಇದು ಯಾವ ರೀತಿಯಾಗಿ ಪ್ರತಿಯೊಂದು ಒಂದು ದೇಶ ಮತ್ತೊಂದು ದೇಶಕ್ಕೆ ಟ್ಯಾರಿಫ್ನ ಜಾಸ್ತಿ ಮಾಡಿಕೊಂಡು ಒಂದು ಟ್ಯಾರಿಫ್ ಯುದ್ಧದ ಸಿಚುವೇಷನ್ಗೆ ಹೋಗ್ತಾ ಹೋಗ್ಬೋದು, ಒಂದು ಯಾವ ರೀತಿಯಾಗಿ ರಿಸೆಷನ್ಗೆ ಎಡೆ ಮಾಡ್ಕೊಳ್ತಾ ಹೋಗ್ಬೋದು ಅಂತ ತುಂಬ ಚೆನ್ನಾಗಿ ದೇಶದ ಕುರಿತು ಅಡ್ರೆಸ್ ಮಾಡಿದ್ದಾರೆ ಸಿಂಗಾಪುರ್ PM ಅವರು. ನೀವು ಆ ವಿಡಿಯೋನ ಕೇಳಿಸ್ಕೋಬೋದು. ಅದೇ ರೀತಿಯಾಗಿ ಕೆಲವೊಂದು ಕಂಟ್ರಿಗಳು ನಾವು ಕಮ್ಮಿ ಮಾಡ್ತೀವಿ, ನಿಮಗೆ ನಿಮ್ಮ ಹತ್ರ ಟ್ಯಾರಿಫ್ನ ಕಮ್ಮಿ ಮಾಡ್ತೀವಿ ನಿಮ್ಮ ಪ್ರಾಡಕ್ಟ್ಸ್ ಮೇಲೆ, ಅಥವಾ ನಿಮ್ಮ ದೇಶದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊತೀವಿ ಅಂತಲೂ ಹೇಳ್ತಾ ಇಲ್ಲ. ಹಾಗಂತ ನಾವು ವಾಪಸ್ ನಿಮಗೆ ರಿಟ್ಯಾಲಿಯೇಟ್ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಒಂಥರ ತುಂಬ ನ್ಯೂಟ್ರಲ್ ಆಗಿ ಬನ್ನಿ ಮಾತುಕತೆ ಮಾಡೋಣ ಅನ್ನೋ ಥರ ಹೇಳ್ತಾ ಇದ್ದಾರೆ. ಆ ದೇಶ ಸ್ಥಳಗಳಲ್ಲಿ ಯುನೈಟೆಡ್ ಕಿಂಗ್ಡಮ್, UK ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಈ ಥರ ಕಂಟ್ರಿಗಳು ಸೇರ್ತಾ ಇದೆ. ಹಾಗಾಗಿ ಇದು ಒಂದು ಗ್ಲೋಬಲ್ ಇವೆಂಟ್ ಆಗಿರುತ್ತೆ. ನೋಡಿ, ಸುಮಾರು ದೇಶಗಳು US ಎಕ್ಸ್ಪೋರ್ಟ್ನ ಮಾಡ್ತಾ ಇರ್ತವೆ, US ಇಂದ ಇಂಪೋರ್ಟ್ನ ಕೂಡ ಮಾಡ್ಕೊತಾ ಇರ್ತವೆ. ಹಾಗಾಗಿ ಹಿಂಗೆ ಆಗ್ಬಿಡುತ್ತೆ ಗ್ಲೋಬಲ್ ಇಂಪ್ಯಾಕ್ಟ್ ಅಂತ ಹೇಳುವಂಥ ಸ್ಥಿತಿ ಇಲ್ಲ. 9ನೇ ತಾರೀಕು ಬರೋಷ್ಟೊತ್ತಿಗೆ ಯಾವ್ಯಾವ ದೇಶಗಳು ಏನೇನು ನಿರ್ಧಾರ ತಗೊತವೆ ಅನ್ನೋದ್ರ ಮೇಲೆ ಇದರ ಇಂಪ್ಯಾಕ್ಟ್ನ ನಾವು ಅನಲೈಸ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ಈ ಥರ 3 ವಿಂಗಡಣೆ ಆಗಿದೆ. ಕೆಲವೊಂದು ದೇಶಗಳು ನಾವು ಕಮ್ಮಿ ಮಾಡ್ತೀವಿ ನಿಮಗೆ ಟ್ಯಾರಿಫ್ ಅಂತಿದ್ದಾರೆ, ಕೆಲವರು ಇಲ್ಲ ನಾವು ವಾಪಸ್ ನಿಮಗೆ ಟ್ಯಾರಿಫ್ ಹಾಕ್ತೀವಿ ಅಂತಿದ್ದಾರೆ, ಕೆಲವರು ಬನ್ನಿ ಮಾತಾಡೋಣ ಅಂತ ಕರಿತಾ ಇದ್ದಾರೆ. ಸೊ ಇದಲ್ಲದೆ ಯಾವ್ಯಾವುದು ಒಂದಿಷ್ಟು ಏಜೆನ್ಸಿಗಳಿದೆಯಲ್ಲ, ಒಂದು ತುಂಬ ಏಜೆನ್ಸಿಗಳು ಅಂದರೆ ಒಂದು ಬ್ಯಾಂಕಿಂಗ್ಗಳು, ಗ್ಲೋಬಲ್ ಬ್ಯಾಂಕಿಂಗ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅವರೆಲ್ಲ ತಮ್ಮ ಅಭಿಪ್ರಾಯನ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಅಂತ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ JP Morgan ಅವರು ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ದೇರ್ ವಿಲ್ ಬಿ ಬ್ಲಡ್ ಅಂತ. ಅಂದರೆ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಇದರಿಂದ ಒಂದು
ಏನೋ ಒಂದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂಥ ಸ್ಥಿತಿ ಆಗೇ ಆಗುತ್ತೆ ಅಂತ. ಅದು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಆಲ್ರೆಡಿ US ಅಲ್ಲಿ ನೋಡಿದ್ದೀರಾ ಗುರುವಾರ ಶುಕ್ರವಾರ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಏನು ತೋರಿಸಿದಾರಲ್ಲ ಪಟ್ಟಿ ಟ್ರಂಪ್ ಅವರು, ಅದನ್ನೇ ಉಳಿಸ್ಕೊಂಡ್ಬಿಟ್ರು ಅಂತಂದರೆ 1968ರಿಂದ ನೋಡ್ತಾ ಬರೋದಾದ್ರೆ ಇದು ಲಾರ್ಜೆಸ್ಟ್ ಹೈಕ್ ಅಮೆರಿಕ ಭರಿಸ್ತಾ ಇರುವಂಥ ದೊಡ್ಡ ಹೈಕ್ ಆಗುತ್ತೆ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಹೈಕು. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಒಂದು ಶಾಕ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಟ್ಯಾರಿಫ್ ಶಾಕ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಕೆಲವು ದೇಶಗಳು ನಾವು ವಾಪಸ್ ನಿಮಗೆ ಹಾಕ್ತೀವಿ ಅಂತ ಹೇಳ್ಬೋದು, ಕೆಲವರು ನಾನು ನಿಮಗೆ ಇನ್ನೂ ನಿಮ್ಗೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವು ಅದನ್ನ ಎಕ್ಸ್ಪೋರ್ಟೇ ಮಾಡೋದಿಲ್ಲ ಅಂತ ಹೇಳಿ ಸಪ್ಲೈ ಚೈನಲ್ಲಿ ಡಿಸ್ರಪ್ಷನ್ ಬರ್ತಾ ಹೋಗ್ಬೋದು. ಇದು ಶಾಕ್ ಆಗಿ ಕ್ರಿಯೇಟ್ ಆಗ್ತಾ ಹೋಗ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ಈ ರೀತಿ ಎಲ್ಲ ಆದಾಗ ಬಿಸ್ನೆಸ್ಗಳ ಆಚೆ ಈಚೆ ಆಯಿತು ಅಂದರೆ, ಜನಗಳದ್ದು ಇನ್ಫ್ಲೇಷನ್ ಜಾಸ್ತಿ ಆಯಿತು, ಬೆಲೆ ಏರಿಕೆ ಆಯಿತು, ಜನ ಖರೀದಿ ಮಾಡೋಕ್ಕಾಗಲಿಲ್ಲ ಅಂದರೆ ಇದೇನಾಗುತ್ತೆ, ರಿಸೆಷನ್ಗೆ ಎಡೆ ಮಾಡ್ಕೊಡ್ತಾ ಹೋಗ್ಬೋದು. ರಿಸೆಷನ್ಗೆ ಎಡೆ ಮಾಡ್ಕೊಡ್ತಾ ಹೋಯ್ತು ಅಂತಂದರೆ ಎಕನಾಮಿಕ್ ಸ್ಲೋ ಡೌನ್ ಆಗ್ತಾ ಹೋಗುತ್ತೆ, ಒಂದಿಷ್ಟು ಜಾಬ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಕಳ್ಕೋಬೇಕಾಗ್ತಾ ಹೋಗುತ್ತೆ. ಆ ಚಾನ್ಸಸ್ ಈ ವರ್ಷ 60% ಇದೆ ಅಂತ ಹೇಳ್ತಾ ಇದ್ದಾರೆ. ಹೋದ ವರ್ಷ ಇದು 40% ಚಾನ್ಸ್ ಇದೆ ಅಂತ ಹೇಳಿದ್ರು ರಿಸೆಷನ್ನು, ಆದರೆ ಆಗಲಿಲ್ಲ ಲಕ್ಕಿಲಿ ಹೋದ ವರ್ಷ. ಆದರೆ ಈ ವರ್ಷ 60% ಚಾನ್ಸ್ ಇದೆ ರಿಸೆಷನ್ ಆಗೋದಕ್ಕೆ ಅಂತ JP Morgan ಅವರ ರಿಪೋರ್ಟ್ ಕೇಳ್ತಾ ಇದೆ. ಜೊತೆಗೆ ಇನ್ನೂ ಒಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಿನಾರಿಯೋ ವೇರ್ ರೆಸ್ಟ್ ಆಫ್ ದ ವರ್ಲ್ಡ್ ಮಾಡೆಲ್ಸ್, ಅಂದರೆ ಈ US ಅಲ್ಲಿ ಆಗ್ತಾ ಇರುವಂಥ ಇಂಪ್ಯಾಕ್ಟ್ ಅಲ್ವಾ, US ಇಂದ ತಪ್ಪಿಸ್ಕೊಂಡ್ಬಿಟ್ಟು ಬೇರೆ ದೇಶಗಳು ಉಳ್ಕೋಬೋದು, ಅವರ ಗ್ರೋತ್ ಅದೇ ರೀತಿ ಆಗ್ತಾ ಹೋಗ್ಬೋದು. ಆದರೆ US ಅಲ್ಲಿ ಏನಾದರೂ ರಿಸೆಷನ್ ಅಂತ ಆಗೋಯ್ತು ಅಂತಂದರೆ ಅದರ ಇಂಪ್ಯಾಕ್ಟ್ ಆ ಗ್ಲೋಬಲ್ ಡೌನ್ ಟರ್ನಿಂದ ಬೇರೆ ದೇಶಗಳು ಉಳಿಸ್ಕೊಳ್ಳೋಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತ ಹೇಳ್ತಾರೆ. ಅಂದರೆ ಇಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗ್ತಾ ಅಂತ ಬರಲಿಲ್ಲ ಅಂತ ಅಂದ್ರೂ ಕೂಡ ಇದು ಇದೇ ರೀತಿ ಮುಂದುವರಿತಾ ಹೋಯಿತು, ಬೇರೆಯವರು ಕೂಡ ಇವ್ರ ಮೇಲೆ ಟ್ಯಾರಿಫ್ನ ಹಾಕಿ ಅದು ದೊಡ್ಡ ಸಪ್ಲೈ ಚೈನ್ ಡಿಸ್ರಪ್ಷನ್ ಏನಾದರೂ ಆಯಿತು ಅಂತಂದರೆ ಎಲ್ಲ ದೇಶಗಳಿಗೂ ಇದರ ಬಿಸಿ ತಟ್ಟುತ್ತೆ ಅಂತ ಈ ರಿಪೋರ್ಟಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಇದನ್ನ ನಾವು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಈ ರಿಸೆಷನ್ದು ಅಂತ ನೋಡೋದಕ್ಕೆ US ಹೌಸ್ ಹೋಲ್ಡ್ ಪರ್ಚೇಸಿಂಗ್ ಪವರ್ CPI ಅಂತ ನಾನು ಹಿಂದೆ ಎಕನಾಮಿಕ್ ಸೈಕಲ್ ಅನ್ನೋ ವಿಡಿಯೋದಲ್ಲಿ ಮಾಡಿಕೊಟ್ಟಿದ್ದೆ. ಅದನ್ನ ಈ ವಿಡಿಯೋದ ಎಂಡಿಗೆ ನೀವು ನೋಡ್ತಾ ಹೋಗ್ಬೋದು. ಇಂಡಿಯಾದಲ್ಲೂ ಬರ್ತಾ ಹೋಗುತ್ತಲ್ವಾ, ಅದರಲ್ಲಿ ಇನ್ಫ್ಲೇಷನ್ ಡೇಟಾ ಬರ್ತಾ ಹೋಗುತ್ತೆ, ಅಗ್ರಿಕಲ್ಚರಲ್ ಆಗಿರ್ಬೋದು, ಅರ್ಬನ್ ಏರಿಯಾದಾಗಿರ್ಬೋದು ಅಥವಾ ರೂರಲ್ ಏರಿಯಾದಾಗಿರ್ಬೋದು, ಯಾವ ರೀತಿ ಪರ್ಚೇಸಿಂಗ್ ಪವರು ಜನರದ್ದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬರ್ತಾ ಹೋಗುತ್ತೆ. ಆ CPI ಡೇಟಾನ ನಾವು ಟ್ರ್ಯಾಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಜೊತೆಗೆ ಈ ರೀತಿ ಆದರೆ ನೋಡಿ, ಈ US ಪಾಲಿಸೀಸು ಯಾವ ರೀತಿ ಉಳಿಸ್ತಾರೆ, 9ನೇ ತಾರೀಕು ಆದಮೇಲೆ ಯಾವ ರೀತಿಯಾಗಿ ಉಳಿಸ್ತಾರೆ ಅನ್ನೋದ್ರ ಮೇಲೇ ಸುಮಾರು ರಿಸ್ಕ್ಗಳು ಡಿಸೈಡ್ ಆಗುತ್ತೆ ಅಂತ JP Morgan ಇಂದ ಬಂದಿದೆ. ಹಾಗಾದರೆ ಇಂಡಿಯಾದಲ್ಲಿ ಯಾವ್ಯಾವ ಸೆಕ್ಟರ್ ಮೇಲೆ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ನೋಡ್ತಾ ಬರೋದಾದರೆ, ಎಕ್ಸ್ಪೋರ್ಟ್ ಟು US ನೋಡಿ, ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ನಾವು US ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಎಲೆಕ್ಟ್ರಾನಿಕ್ಸಲ್ಲಿ 0.3% ಇದೆ, ಆಯಿತಾ. ಅದಕ್ಕೆ US ಎಷ್ಟಾಗ್ತಾ ಇದ್ದಾರೆ, 0.8% ಏನು ಮಾಡ್ತಾ ಇದ್ದಾರೆ US ಟ್ಯಾರಿಫ್ ಬೈ US ಆನ್ ಇಂಡಿಯಾ. ನಾವು ಒಟ್ಟಾರೆ 0.3% ಆಫ್ ಅವರ್ GDP ಏನಿದೆ ಎಕ್ಸ್ಪೋರ್ಟ್ ಟು US ಇನ್ GDP, US-ನ GDP ಇದು ಅಷ್ಟೊಂದು ನಾವು ಕಳಿಸ್ತಾ ಇದ್ದೀವಿ ಅಲ್ಲಿಗೆ. ಅದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್, ಈಗ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಇಲ್ಲಿ ಅಸೆಂಬಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನೋಡಿ, ನಾವು US ಬರೀ 0.8% ಆಗುತ್ತೆ ಆ ಥರ ಇಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿ ಅಲ್ಲಿಗೆ ಹೋಗುವಂಥ ಪ್ರಾಡಕ್ಟ್ಗಳಿಗೆ. ಆದರೆ US-ಇಂದ ನಾವೇನಾದ್ರು ತರಿಸ್ಕೊತೀವಲ್ಲ, ಅದಕ್ಕೆ ನಾವು 8% ಟ್ಯಾರಿಫ್ನ ಹಾಕ್ತಾ ಇದೀವಿ. ಅಂದರೆ ಆಲ್ಮೋಸ್ಟ್ ಎಲ್ಲೇ 10 ಪಟ್ಟು ಜಾಸ್ತಿ ಹಾಕ್ತಾ ಇದೀವಲ್ವಾ. ಅದೇ ರೀತಿ ಕೆಮಿಕಲ್ಸ್ ಮತ್ತು ಫಾರ್ಮಾ ಸೆಕ್ಟರ್ ಇಲ್ಲಿಂದ ಏನು ಮ್ಯಾನುಫ್ಯಾಕ್ಚರ್ ಆಗಿ US-ಗೆ ಹೋಗುತ್ತೋ ಅದಕ್ಕೆ ಅವರು 1.5% ಹಾಕ್ತಾ ಇದ್ದಾರೆ, ನಾವು 11% ಹಾಕ್ತಾ ಇದ್ದೀವಿ. ಟೆಕ್ಸ್ಟೈಲ್ ಕ್ಲೋತಿಂಗಿಗೆ ಅವರು 9% ಹಾಕ್ತಾ ಇದ್ದಾರೆ, ನಾವು 24%. ಜ್ಯುವೆಲರಿಗೆ ಅವರು 1.6% ಹಾಕ್ತಾ ಇದ್ದಾರೆ, ನಾವು 11%. ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿಗೆ ಅವರು 3% ಹಾಕ್ತಿದ್ರೆ, ನಾವು 27%. ಫ್ಯೂಯಲ್ಸಿಗೆ ಅವ್ರು ಏನೂ ಹಾಕ್ತಾ ಇಲ್ಲ, ಆದರೆ ನಾವು ಫ್ಯೂಯಲ್ ಏನು ಇಂಪೋರ್ಟ್ ಮಾಡ್ತೀವಿ ಅದಕ್ಕೆ 6.8%. ಯಾಕಂದರೆ ನಾವೇನು ಕೊಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಫ್ಯೂಯಲ್ದು, ಅಂದರೆ ಬರೀ ಒಂದಿಷ್ಟು ಬೈ ಪ್ರಾಡಕ್ಟ್ ಆಗಿ ಹೋಗ್ಬೋದು, ವೆರಿ ಮೈನರ್ ನಂಬರ್ ಅದು. ಐರನ್ ಆ್ಯಂಡ್ ಸ್ಟೀಲ್ ಆರ್ಟಿಕಲ್ಸು ಅವ್ರು 1% ಹಾಕ್ತಾ ಇದ್ದಾರೆ, ನಾವು 15%. ನೀವು ನೋಡ್ತಾ ಇರ್ಬೋದು ಎಲ್ಲದರಲ್ಲೂ ಕೂಡ 1ಕ್ಕೆ 20 ಪಟ್ಟು. ಆಟೋಮೊಬೈಲ್ಸು ಅಷ್ಟೇ 22% ಈ ರೀತಿ ಆಗಿದೆ ಅಲ್ವಾ. ಸೊ ಈಗ ನಾವು ಅವರ ರೆಸಿಪ್ರೋಕಲ್ ಟ್ಯಾರಿಫ್ ಅವರು ಜಾಸ್ತಿ ಮಾಡ್ತಾರಲ್ಲ, ಅದನ್ನ ತಪ್ಪಿಸ್ಕೋಬೇಕು ಅಂದರೆ ಈ ಎಲ್ಲ ಸೆಕ್ಟರ್ಗಳಲ್ಲಿ ಏನು ಮಾಡಬೇಕಾಗುತ್ತೆ, ಇಂಡಿಯಾ ಇವಾಗ ಟ್ಯಾರಿಫ್ನ ಕಮ್ಮಿ ಮಾಡ್ತಾ ಆಗಬೇಕಾಗುತ್ತೆ. ಟ್ಯಾರಿಫ್ನ ಕಮ್ಮಿ ಮಾಡಬೇಕು ಅಂತಂದರೆ ಅರ್ಥ ಏನು, ಸೊ ಈ ಯಾವುದು ರೆವೆನ್ಯೂ ಡಿಪೆಂಡೆಂಟ್ ಆಗಿತ್ತೋ ಇಲ್ಲೆಲ್ಲ ಅವ್ರದ್ದೆಲ್ಲ ಏನಾಗುತ್ತೆ, ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಆ ಕಂಪ್ನಿಗಳ ಬೆಲೆ ಕಮ್ಮಿ ಆಗುತ್ತೆ US-ಅಲ್ಲಿ ಅವರು ಮಾರಾಟ ಮಾಡೋಕ್ಕೆ ಹೋದಾಗ, ಅದರ ಇಂಪ್ಯಾಕ್ಟು ಆ ಬಿಸ್ನೆಸ್ಗಳಿಗೆ ಆಗ್ತಾ ಹೋಗ್ಬೋದು. ಅದರದ್ದು ಒಂದು ಪಟ್ಟಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಅವರೇ ಶೇರ್ ಮಾಡಿದ್ರು. ಇದರಲ್ಲಿ ನೀವು ನೋಡ್ತಾ ಬರೋದಾದರೆ ಯಾವ್ಯಾವ ಕಂಪನಿಗಳಿಗೆ ಆಗ್ತಾ ಹೋಗ್ಬೋದು ಅಥವಾ ಯಾವ್ಯಾವ ಸೆಕ್ಟರ್ಗೆ ಆಗ್ತಾ ಹೋಗ್ಬೋದು ಅಂತ ಇಲ್ಲಿ ಡೇಟಾ ಇದೆ. ಎಷ್ಟು ರೆವೆನ್ಯೂ ಅವ್ರದ್ದು US ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತ ಈ ಡೇಟಾ ಹೇಳ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನೀವು ನೋಡ್ತಾ ಇರುವಂಥದ್ದು ಫಾರ್ಮಾ ಕಂಪನಿಗಳು ಮತ್ತು IT ಕಂಪನಿಗಳು ಈ ಲಿಸ್ಟಲ್ಲಿ ಇರೋ ಥರದ್ದು ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಕೆಲವೊಂದು ಸ್ಯಾಜಿಲಿಟಿ ಇಂಡಿಯಾ ಅನ್ನೋ ಒಂದು ಬಿಸ್ನೆಸ್ ಸಪೋರ್ಟು 100% ರೆವೆನ್ಯೂ ಅವರು ಬಿಸ್ನೆಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ US ಕಂಪನಿಗೆ. ಸೊ ರೆವೆನ್ಯೂ ಕಂಪ್ಲೀಟಾಗಿ US ಮೇಲೇ ಡಿಪೆಂಡ್ ಆಗಿದೆ. ಅದೇ ರೀತಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳನ್ನು ನೀವು ನೋಡಿದ್ರೆ 40%, 50%, 70% ರೀತಿಯಾಗಿ ಕೆಲವೊಂದು ಫಾರ್ಮಾ ಕಂಪನಿಗಳದ್ದು ರೆವೆನ್ಯೂ ಅಲ್ಲಿನೇ ಡಿಪೆಂಡ್ ಆಗಿದೆ. ಅದಲ್ಲದೆ ಅಂತ ನೋಡಿದ್ರೆ ಕೆಲವೊಂದು ಪಂಪ್ಸು, FMCG ಕಂಪನಿಗಳು, ಕೆಲವೊಂದು ಟೆಲಿಕಾಂ ಕಂಪನಿಗಳು ಮತ್ತು ಆಟೋಮೊಬೈಲ್ ಆಟೋ ಪಾರ್ಟ್ಸ್ ಕಂಪ್ನಿಗಳು, ಈ ಥರದ್ದೆಲ್ಲ ಕೆಲವೊಂದು ನೀವು ನೋಡ್ತಾರೆ ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾರ್ಯಾರ್ದು ಗ್ಲೋಬಲ್ ಪ್ರೆಸೆನ್ಸ್ ಇದೆಯೋ ಅವರಿಗೆಲ್ಲದು ಕೂಡ ಅಷ್ಟು % ರೆವೆನ್ಯೂ ಇರೋದ್ರಿಂದ ಅಲ್ಲಿ
ಅವ್ರದ್ದು ರೆವೆನ್ಯೂ ಇಂಪ್ಯಾಕ್ಟ್ ಆಗ್ತಾ ಹೋಗೋದು. ಸೊ ಅರ್ಥ ಏನು, ಯಾವ ಕಂಪನಿ ರೆವೆನ್ಯೂ ಕಂಪ್ಲೀಟಾಗಿ US ಮೇಲೆ ಡಿಪೆಂಡ್ ಆಗಿತ್ತು, ಈಗ ನಾವೇನಾದರೂ ಒಂದಿಷ್ಟು ಪ್ರಾಡಕ್ಟ್ಸ್ಗಳ ಮೇಲೆ ನಮ್ಮ ದೇಶ ಒಕ್ಕೂರಲಾಗಿ ಅದ್ರ ಬಗ್ಗೆ ನಾವು ಟ್ಯಾರಿಫ್ನ ಕಮ್ಮಿ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ರು ಅಂತಂದರೆ ಆವಾಗ ಏನಾಗ್ತಾ ಹೋಗುತ್ತೆ, ಈ ಕಂಪನಿಗಳು ಆ ಸೆಕ್ಟರಲ್ಲಿ ಕಾರ್ಯನಿರ್ವಹಿಸಿರೋಂಥ ಕಂಪನಿಗಳಿಗೆ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲದೂ ಕೂಡ 9ನೇ ತಾರೀಕು ಡಿಸೈಡ್ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ US ಅವ್ರು ಏನು ಹೇಳಿದ್ದಾರೆ, ಪಕ್ಷಾತೀತವಾಗಿ ಅಂದರೆ ಯಾವುದೇ ಕಂಟ್ರಿ ಸ್ಪೆಸಿಫಿಕ್ ಅಂತಲ್ಲ, ಎಲ್ಲ ಪ್ರಾಡಕ್ಟ್ ಆಲ್ಮೋಸ್ಟ್ ಆಲ್ ಪ್ರಾಡಕ್ಟ್ಸು US-ಗೆ ಏನು ಬಂದು ಇಂಪೋರ್ಟ್ ಆಗ್ತಾ ಇದೆಯೋ ಅದ್ರ ಮೇಲೆ 10% ಬೇಸ್ ಟ್ಯಾರಿಫ್ ಹೈಕ್ ಅಂತ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಆಯಿತಾ, ಅದಲ್ಲದೆ 9ನೇ ತಾರೀಕು ನಂತರ ಯಾವ್ಯಾವ ದೇಶಗಳು ಏನೇನು ನಿರ್ಧಾರ ತಗೊತಾರೋ ಅನ್ನೋದ್ರ ಮೇಲೆ ನಾವು ಆ ಒಂದು ಪಟ್ಟಿ ಕೊಟ್ಟಿದ್ರಲ್ಲ ಆ ರೀತಿಯಾಗಿ ರೆಸಿಪ್ರೋಕಲ್ ಟ್ಯಾರಿಫ್ನ ಹಾಕ್ತೀವಿ. ಅದು 9ನೇ ತಾರೀಕಿಂದ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಒಳಗಡೆ ಏನಾದರೂ ಚೇಂಜಸ್ ಆಗುತ್ತಾ, ಆಗೋದಾದರೆ ಏನಾಗ್ಬೋದು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಬಟ್ ಇಂಡಿಯಾ ಮೊದಲಿಂದನೂ ಪಾಸಿಟಿವ್ ಆಗಿದೆ, ನಾವು ಟ್ಯಾರಿಫ್ ಕಮ್ಮಿ ಮಾಡ್ತೀವಿ, ನೀವು ನಮ್ಮ ಮೇಲೆ ಟ್ಯಾರಿಫ್ ಕಮ್ಮಿ ಮಾಡಿ, ನಿಮ್ಮಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊತೀವಿ, ಡಿಫೆನ್ಸು ಮತ್ತು ಎನರ್ಜಿ ಸೆಕ್ಟರಿಂದ ನಮಗೆ ಜಾಸ್ತಿ ಇಂಪೋರ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾನು ಆಗಲೇ ಹೇಳ್ದಂಗೆ ಎಲ್ಲ ದೇಶಗಳು ಮುಗಿಬಿದ್ದು US ಮೇಲೂ ನಾವು ಇಷ್ಟು ಹಾಕ್ತೀವಿ ಟ್ಯಾರಿಫ್ ಅಂತ ಮಾಡ್ತಾ ಹೋಯ್ತು ಅಂತಂದರೆ ಗ್ಲೋಬಲ್ ಎಕನಾಮಿನಲ್ಲಿ ಒಂದು ಸಪ್ಲೈ ಚೈನ್ಗೆ ಡಿಸ್ರಪ್ಷನ್ ಆಗುತ್ತೆ. ಆಗ ಎಲ್ಲ ದೇಶಗಳು ಕೂಡ ಪೆಟ್ಟನ್ನು ತಿನ್ನಲೇಬೇಕಾಗ್ತಾ ಹೋಗುತ್ತೆ. ಆದರೆ ಸದ್ಯಕ್ಕೆ ಆ ಒಂದು ಶಾಕ್ ಏನು ಬರೋದಿದೆ, ಈಗ 9ನೇ ತಾರೀಕು ಮುಂದಿನ ವಾರ ಸೋಮವಾರಕ್ಕೆ ಸುಮಾರು ಜನ ಆಲ್ರೆಡಿ ನೀವು ರೆಡಿ ಆಗಿದ್ದೀರಾ, ಯಾವ ರೀತಿ ಆಗ್ಬೋದು, ತುಂಬ ದೊಡ್ಡ ಗ್ಯಾಪ್ ಡೌನ್ ಆಗ್ಬೋದು, ಮತ್ತೊಂದು ಆಗ್ಬೋದು ಅಂತ. ಆದರೆ ಅದೆಲ್ಲದನ್ನು ಆಗುತ್ತೋ ಇಲ್ಲೋ ಅನ್ನೋದು ಸೋಮವಾರ ನಾವು ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ಗ್ಲೋಬಲ್ ಒಂದು ಇಂಪ್ಯಾಕ್ಟಿಗೆ ಭಾರತ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡೋಣ ಮುಂದಿನ ವಾರ ಯಾವ ರೀತಿಯಾಗಿ ಮಾರ್ಕೆಟು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಪ್ರೀಮಿಯರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.